ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಗನ DN ಕನ್ನಡತಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ವಿಡಿಯೋ ನೋಡ್ತಿದ್ದೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಒಂದು ಮದುವೆಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಅವ್ರ ಅಕ್ಕೊಂದು ಏನೇನು ಮಾಡ್ತೀನಿ, ಹೆಂಗೆ ಹೋಗ್ತೀನಿ ಅನ್ನೋದು ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ. ಮುಹೂರ್ತ ಇದ್ದದ್ದು 8:30ಇಂದ 9:00ವರೆಗೆ. ನಮ್ಮೂರಿಂದ ಬಸ್ ಇದ್ದು 7 ಗಂಟೆಗೆ. ನಾನು ಎದ್ದಿದ್ದು 5:30ಗೆ ಎದ್ದು ರೆಡಿ ಆಗೋ ಅಷ್ಟೊತ್ತಿಗೆ 6:30 ಆಗೋಯ್ತು. 7 ಗಂಟೆಗೆ ಬಸ್ ಇತ್ತು. 7 ಗಂಟೆಗೆ ಬಸ್ ಸ್ಟ್ಯಾಂಡ್ಗೆ ಹೋದೆ. 6:50ಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋದೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬೇಗ ಬಂದ್ಬಿಡುತ್ತೆ ಅಂತ ಹೋದ್ರೆ ಅಲ್ಲಿ 7 ಕಾಲಾದರೂ ಬಸ್ ಬರಲಿಲ್ಲ. ಯಾಕಂತಂದರೆ ನೆನ್ನೆ ಬೇರೆ ಬಸ್ ಟ್ರಿಪ್ಗೆ ಹೋಗಿತ್ತು. ಅದು ಬಂದು ಆಂಜನೇಯ ಟೆಂಪಲ್ ತುಂಬಾಡಿಲಿರೋದು, ಇದು ಹೋಗೋ ದಾರಿಲಿರೋ ವ್ಯೂ ಹೇಗಿತ್ತು ನೋಡಿ. ನಾನು ಚೌಟ್ರಿ ಹತ್ರ ರೀಚ್ ಆಗೋ ಅಷ್ಟೊತ್ತಿಗೆ 8:15 ಆಗಿತ್ತು. ನೋಡಿ ಆಚೆಯಿಂದ ತುಂಬ ಚೆನ್ನಾಗಿತ್ತು ಚೌಟ್ರಿ ಕೂಡ. ಇನ್ನು ಜನ ಯಾರೂ ಬಂದಿರಲಿಲ್ಲ. ಹೆಣ್ಣಿನ ತಂದೆ ತಾಯಿ ಗಂಡಿಗೆ ಕಾಲು ತೊಳೆದು ಒಳಗೆ ಕರ್ಕೊಂಬರ್ತಾ ಇದ್ರು. ಮುಹೂರ್ತಕ್ಕೆ ಬೇರೆ ಟೈಮ್ ಆಗಿತ್ತು ಅಂತ ಹೆಣ್ಣು ಎಲ್ಲ ರೆಡಿಯಾಗಿ, ಗಂಡು ಕೂಡ ರೆಡಿಯಾಗಿತ್ತು. ಆಲೆ ನಾವು ಕೂಡ ರೆಡಿಯಾಗಿದ್ದೀವಿ. ಎಲ್ಲರೂ ಬಂದಿರೋ ಸಂಬಂಧಿಕರು ಎಲ್ಲ ರೆಡಿಯಾಗಿದ್ರು. ಇನ್ನು ತಾಳಿ ಕೊಟ್ಟಕ್ಕೊಂದೇ ಬಾಕಿ, ಇನ್ನು ಅಕ್ಷತೆ ಕಾಳಾಕಿ ಹಾರೈಸೋದೊಂದೇ ಬಾಕಿ. ಹೆಣ್ಮಕ್ಳಿಗೆ ಯಾವಾಗಲೂ ಒಂದು ಲೈನ್ ಹೇಳ್ತಾರೆ, ಹುಟ್ಟಿದ ಮನೆಗೆ ಮೆಟ್ಟಿದ ಮನೆಗೆ ಒಳ್ಳೆ ಹೆಸರು ತಗೊಬಂದರೆ ಮಾತ್ರ ಜೀವನ ಸಾರ್ಥಕ ಅಂತಲೂ ಹೇಳ್ತಾರೆ. ಹೆಣ್ಣಿನ ಕೊರಳಿಗೆ ಮಾಂಗಲ್ಯ ಧಾರಣೆ ಆಯಿತು. ನಾವು ಅಕ್ಷತೆ ಕಾಳಾಕಿ ಶುಭ ಕೋರಿ, ಗಂಡು ಹೆಣ್ಣು ತುಂಬ ಚೆನ್ನಾಗಿರಲಿ ಲೈಫಲ್ಲಿ ಅಂತ ಹೇಳಿ, ಹ್ಯಾಪಿಯಾಗಿರಲಿ ಅಂತ ಹೇಳಿ ಶುಭ ಕೋರ್ಬಿಟ್ಟು, ಹಾಗೇನೆ ಪುರೋಹಿತರು ಆಚೆ ಅರುಂಧತಿ ನಕ್ಷತ್ರ ತೋರ್ಸಕ್ಕೆ ಬಂದು ಅರುಂಧತಿ ನಕ್ಷತ್ರ ನೋಡಿಕೊಂಡು, ನಮಗೇನು ಕಾಣಿಸಲ್ಲ, ಹೆಣ್ಣು ಗಂಡಿಗೆ ಮಾತ್ರ ಕಾಣಿಸೋದು ಅಂತ ಊಟ ಟೈಮ್ ಆಯ್ತಲ್ಲ, ಊಟಕ್ಕೆ ಬಂದ್ವಿ. ಊಟ ತುಂಬ ಚೆನ್ನಾಗಿ ಮಾಡಿಸಿದ್ರು. ಊಟ ಎಲ್ಲ ಆಯಿತು. ಹಾಗೆ ಮದುವೆನೂ ಮುಗೀತಲ್ಲ, ಇನ್ನೇನು ಅಲ್ಲಿಂದ ಹೊರಡೋದೇ ಬಾಕಿ ಅಂತ ಚೌಟ್ರಿಗೆಲ್ಲ ಬಾಯ್ ಬಾಯ್ ಎಲ್ಲ ಫ್ರೆಂಡ್ಸು ಹಾಗೆ ಅಕ್ಕ ಎಲ್ಲರಿಗೂ ಬಾಯ್ ಹೇಳಿ ಹೊರಡ್ವಿ ಕೂಡ ಆಟೋದಲ್ಲಿ. ಹಾಗೆ ಆಟೋದಿಂದ ಬಂದು ಕೊರಟಗೆರೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬೆಂಗಳೂರು ಬಸ್ಸಿಗೆ ನಮ್ಮ ಅಕ್ಕನ ಹಾಗೆ ಹತ್ತಿಸಿ ನಾವು ತುಮಕೂರು ಬಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಾಳೆ ಸಿಗೋಣ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್.